ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ. ಇವತ್ತಿನ ತರಗತಿಯಲ್ಲಿ ನಾನು ಗ್ರೂಪ್ ಗೇಮ್ಸ್ ಆದಂತಹ ಬಾಲ್ ಬ್ಯಾಡ್ಮಿಂಟನ್ ಈ ಒಂದು ಕ್ರೀಡೆಯ ಬಗ್ಗೆ ಇವತ್ತಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಈ ಹಿಂದೆ ನಾನು ಗ್ರೂಪ್ ಗೇಮ್ಸಲ್ಲಿ ಹಲವಾರು ತರಗತಿಗಳನ್ನು ಮಾಡಿದ್ದೀನಿ. ಇಲ್ಲಿವರೆಗೂ ನಾನು 8-9 ಗೇಮ್ಸ್ ಮೇಲೆ ತರಗತಿಗಳನ್ನು ಮಾಡಿದ್ದೀನಿ. ಯಾರೆಲ್ಲ ಆ ತರಗತಿಗಳನ್ನು ನೋಡ್ಕೊಂಡಿಲ್ವೋ ಆ ತರಗತಿಗಳನ್ನು ನೋಡಿಕೊಳ್ಳಿ. ಹಾಗೆ 6th ಇಂದ 8th ಗಂಟೆ ದೈಹಿಕ ಶಿಕ್ಷಣ ಪಠ್ಯಪುಸ್ತಕ ಕೂಡ ಕಂಪ್ಲೀಟ್ ಮಾಡಿದ್ದೀನಿ. ಇವಾಗ 9th ಸ್ಟಾರ್ಟ್ ಮಾಡಿದ್ದೀನಿ. 9th ಇನ್ನೊಂದು 2-3 ಅಧ್ಯಾಯ ಆದರೆ ಅದು ಕೂಡ ಮುಗಿದೋಗಿರ್ತೈತಿ. ಹಾಗೆ 10ನೇ ತರಗತಿ ಕೂಡ ಅಲ್ಲಿನ ಮಾಡೋಣ ಅಂದರೆ ಕವರ್ ಮಾಡೋಣ. ಹಾಗೆ ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಪಠ್ಯಕ್ರಮಕ್ಕೆ ಅನುಗುಣವಾಗಿ ತರಗತಿಗಳನ್ನು ಮಾಡ್ತಾಯಿದ್ದೀನಿ. ಹಾಗೆ ಅದರ ಮೇಲೆ ಹಲವಾರು ತರಗತಿಗಳನ್ನು ಕೂಡ ನಾನು ಹಾಕಿದ್ದೀನಿ. ಅನಾಟಮಿ ಆಗಿರ್ಬೋದು, ಸೈಕಾಲಜಿ ಆಗಿರ್ಬೋದು, ದೈಹಿಕ ಶಿಕ್ಷಣದ ಇತಿಹಾಸ ಆಗಿರ್ಬೋದು, ಹಾಗೆ ಮತ್ತು ಆಟಕೂಟಗಳು, ಪಂದ್ಯಾಟಗಳು ಎಲ್ಲ ಒಂದು ವಿಷಯದ ಮೇಲೆ ತರಗತಿಗಳನ್ನು ಹಾಕಿದ್ದೀನಿ. ಯಾರು ನೋಡ್ಕೊಂಡಿಲ್ವೋ ಅವೆಲ್ಲ ತರಗತಿಗಳನ್ನು ಒಂದ್ಸರಿ ನೋಡ್ಕೊಳ್ಳಿ. ಯಾಕೆಂದರೆ ನಿಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಅದೊಂದು ಯೂಸ್ ಆಗುತ್ತೆ ಆ ತರಗತಿಗಳು ಅಂತ ಹೇಳ್ತೆ. ಇಲ್ಲಿಗೆ ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ. ಈ ಆಟವು ತಮಿಳುನಾಡಿನ ತಾಂಜಾವೂರಿನ ರಾಜಮನೆತನದಲ್ಲಿ ಏನು ಮಾಡ್ತು ಅಂದರೆ 1856ರಲ್ಲಿ ಪ್ರಾರಂಭ ಆಯಿತು. ಬಾಲ್ ಬ್ಯಾಡ್ಮಿಂಟನ್ ಎಲ್ಲಿ ಪ್ರಾರಂಭ ಆಯಿತು ಅಂತ ಕೇಳಿದರೆ ಅದು ತಮಿಳುನಾಡಿನ ತಾಂಜಾವೂರಿನಲ್ಲಿ ಪ್ರಾರಂಭ ಆಗ್ತೈತಿ. ಎಷ್ಟರಲ್ಲಿ ಅಂತ ಕೇಳಿದ್ರೆ 1856ರಲ್ಲಿ. 1954ರಲ್ಲಿ ಬಾಲ್ ಬ್ಯಾಡ್ಮಿಂಟನ್ ಫೆಡರೇಷನ್ ಆಫ್ ಇಂಡಿಯಾ ಏನಾಯಿತು, ಸ್ಥಾಪನೆ ಆಯಿತು. 1954ರಲ್ಲಿ ಬಾಲ್ ಬ್ಯಾಡ್ಮಿಂಟನ್ ಫೆಡರೇಷನ್ ಆಫ್ ಇಂಡಿಯಾ ಎಂಬ ಸಂಸ್ಥೆ ಏನಾಗ್ತೈತೆ, ಸ್ಥಾಪನೆ ಆಗೈತೆ. ಇದು ಅತ್ಯಂತ ವೇಗದ ಆಟವಾಗಿರುತ್ತದೆ. ಇದು ಏನಾಗಿರ್ತದೆ, ವೇಗದ ಆಟ ಆಗಿರ್ತೈತಿ. ಈ ಆಟವನ್ನು ಆಡಲು ಏನು ಬೇಕು, ಹೆಚ್ಚಿನ ಚುರುಕುತನ ಬೇಕು, ವೇಗ ಬೇಕು, ಏಕಾಗ್ರತೆ ಬೇಕು. ಈ ಆಟ ಆಡಬೇಕಾದ್ರೆ ನಮಗೆ ಚುರುಕುತನ ಬೇಕು, ವೇಗ ಕೂಡ ಬೇಕು, ಹಾಗೆ ಏಕಾಗ್ರತೆ ಕೂಡ ಬೇಕು. ಚೆಂಡು ಹಳದಿ ಬಣ್ಣದ ಏನಾಗ್ತೈತೆ, ಹಳದಿ ಬಣ್ಣದ ಉಣ್ಣೆಯಿಂದ ಮಾಡಲ್ಪಟ್ಟಿರ್ತದೆ. ಇದರ ಚೆಂಡು ಹೆಂಗಿರ್ತದೆ, ಹಳದಿ ಬಣ್ಣದ ಉಣ್ಣೆಯಿಂದ ಮಾಡಲ್ಪಟ್ಟಿರ್ತದೆ. ಇದು ಮೂಲತಃ ಭಾರತೀಯ ಆಟ. ಇದು ಒಂದು ಮೂಲತಃ ಭಾರತೀಯ ಆಟ ಆಗಿದೆ. 20ನೇ ಶತಮಾನದಲ್ಲಿ ಮದರಾಸು ಸ್ಟಾಪ್ ಕ್ಲಬ್ನಿಂದ ಏನಾಯಿತು, ಕೆಲವು ಸುಧಾರಣೆಗಳನ್ನು ಒಗ್ಗೂಡಿಸಿಕೊಂಡು ಈ ಆಟ ಮುಂದೆ ಏನು ಮಾಡಲಾಯಿತು ಅಂದರೆ ನಿಯಮಗಳಿಂದ ಸುಧಾರಿಸಿತು. 1906ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಮದ್ರಾಸಿನ ಸಾಫ್ಟ್ ಕ್ಲಬ್ನಿಂದ ಏನು ಮಾಡಲಾಯಿತು, ಈ ಪಂದ್ಯವನ್ನು ಆಡಲಾಗ್ತೈತಿ. ಪಂದ್ಯಾವಳಿಯನ್ನು ಆಯೋಜಿಸಲು 1948-49ರಲ್ಲಿ ಬ್ಯಾಡ್ಮಿಂಟನ್ ಫೆಡರೇಷನ್ ಮತ್ತು 1954ರಲ್ಲಿ ಇಂಡಿಯನ್ ಬಾಲ್ ಬ್ಯಾಡ್ಮಿಂಟನ್ ಫೆಡರೇಷನ್ ಏನಾಯಿತು, ಸ್ಥಾಪನೆ ಆಯಿತು. ಪಂದ್ಯವನ್ನು ಆಯೋಜಿಸಲಾಯಿತು. ಎಷ್ಟರಲ್ಲಿ, 1906ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಮದ್ರಾಸಿನ ಸ್ಟಾಪ್ ಕ್ಲಬ್ನಿಂದ ಪಂದ್ಯಾವಳಿಯನ್ನು ಏನು ಮಾಡ್ತಾರೆ, ರಚನೆ ಮಾಡ್ತಾರೆ. ಹಾಗೆ 1948 ಮತ್ತು 49ರಲ್ಲಿ ಬ್ಯಾಡ್ಮಿಂಟನ್ ಫೆಡರೇಷನ್ ಮತ್ತು 1954ರಲ್ಲಿ ಇಂಡಿಯನ್ ಬಾಲ್ ಬ್ಯಾಡ್ಮಿಂಟನ್ ಫೆಡರೇಷನ್ ಏನಾಗ್ತೈತೆ, ಸ್ಥಾಪನೆ ಆಗ್ತೈತೆ. ಇವಾಗ ಬಾಲ್ ಬ್ಯಾಡ್ಮಿಂಟನ್ನ ಆಟದ ಅಂಕಣ ನೋಡ್ರಿದು. ಈ ಅಂಕಣ ಏನಿರುತ್ತೆ, ಉತ್ತರ ಮತ್ತು ದಕ್ಷಿಣವಾಗಿ ಇರ್ತೈತಿ. ಅಂಕಣದ ಉದ್ದ ಎಷ್ಟಿರ್ತೈತಿ, ಇದ್ರ ಉದ್ದ ಅಂತ ಕೇಳಿದರೆ 24.48 ನೋಡ್ರಿ. ಇದು ಉದ್ದ ಎಷ್ಟಿರ್ತೈತೆ, 24.38 ಮೀಟರ್ ಉದ್ದ ಇರ್ತೈತೆ. ಅಗಲ ಎಷ್ಟಿರ್ತೈತೆ ಅಂತಂದರೆ 12.19 ಮೀಟರ್ ಅಗಲ ಇರ್ತೈತೆ ನೋಡ್ರಿ. 12.19 ಮೀಟರ್ ಅಗಲ ಇರ್ತೈತೆ. ಒಂದು ವೇಳೆ ಇದು ಮೀಟ್ರಲ್ಲಿ ಆಯಿತು. ಒಂದು ವೇಳೆ ಅಡಿಯಲ್ಲಿ ಹೇಳಬೇಕಾದ್ರೆ ನೋಡಿರಿ, 80 ಅಡಿ ಉದ್ದ ಇರ್ತೈತೆ, 40 ಅಡಿ ಅಗಲ ಇರ್ತೈತೆ. ಇವೆಲ್ಲ ನಮ್ಗೆ ಸ್ವಲ್ಪ ಗೇಮ್ಸ್ ಏನಾಗುತ್ತೆ, ಹೊಸದು ಅನಿಸುತ್ತೆ. ಆದರೆ ನಾವು ಇದ್ರ ಮೇಲೆ ಏನು ಮಾಡಬೇಕು, ನೆನ್ಪಿಟ್ಕೊಳ್ಳೇಬೇಕು. ಯಾಕೆಂದರೆ ಎಲ್ಲದ್ರ ಮೇಲೆ ಏನು ಮಾಡ್ತಾರೆ, ಪ್ರಶ್ನೆಗಳನ್ನು ಕೇಳ್ತಾರೆ. ಈಗ ಕಬಡ್ಡಿ, ಖೋ ಖೋ, ವಾಲಿಬಾಲು, ಬಾಸ್ಕೆಟ್ಬಾಲ್ ಇವೆಲ್ಲ ನೋಡಿದ್ರೆ ಏನಾಗ್ತೈತೆ, ಈಸಿ ಅನಿಸುತ್ತೆ. ಈ ಎಲ್ಲ ಗೇಮ್ಸ್ ನೋಡಿದ್ರೆ ಸ್ವಲ್ಪ ಹೊಸತನ ಅನಿಸುತ್ತೆ. ಆದರೆ ನಾವು ಎಕ್ಸಾಮ್ ದೃಷ್ಟಿಯಿಂದ ನೆನ್ಪಿಟ್ಕೊಳ್ಳೇಬೇಕು. ನೋಡಿ ಹೆಂಗಿದೆ ಅಂಕಣ ಅಂಥೇಳಿ. ಇದು ಮಧ್ಯಗೆರೆ, ಇದು ಈ ಕಡೊಂದು ಭಾಗ ಈ ಕಡೊಂದು ಭಾಗ ಮಾಡ್ತಾರೆ. ಇದು ಬಲ ಅಂಕಣ, ಇದು ಎಡ ಅಂಕಣ. ಇದು ಎಷ್ಟಿರ್ತದೆ ಅಂದರೆ 12ರಲ್ಲಿ ಅರ್ಧ ಮಾಡಬೇಕು. ಈ ಕಡೆ 6, ಈ ಕಡೆ 6.9 ಮೀಟರ್ ಉದ್ದ ಇರ್ತೈತೆ. ಅಂದರೆ 2 ಭಾಗ ಮಾಡ್ತಾವ್ರೆ. 2 ಭಾಗದಲ್ಲಿ ಎಡ ಅಂಕಣ 6.09 ಮೀಟರ್, ಹಾಗೆ ಬಲ ಅಂಕಣ ಕೂಡ 6.09. ಇದು 12
0.19 ಮೀಟರ್ ಇದೆಯಲ್ಲ ಇದರಲ್ಲಿ ಬಿಡಬೇಕು, ಹಾಫ್ ಮಾಡ್ಕೋಬೇಕು. ಈ ಕಡೆ ಸೇಮ್, ಈ ಕಡೆ ಸೇಮ್. ಈ ಲೈನ್ ಇದೆಯಲ್ಲ ಇದಕ್ಕೆ ಏನಂತೀವಿ ನಾವು ಕ್ರೀಸ್ ಲೈನ್ ಅಂಥೇಳಿ ಕರಿತೀವಿ. ಇಲ್ಲಿ ಏನು ಕರಿತೀವಿ, ಕ್ರೀಸ್ ಲೈನ್ ಅಂಥೇಳಿ ಕರಿತೀವಿ. ಮೆಜರ್ಮೆಂಟ್ ಅಂಕಣ ಏನೋ ಈಜಿ ಇದೆ, ನೆನ್ಪಿಟ್ಕೊಳ್ಬೇಕಷ್ಟೆ. ಈ ಆಟವು ತಮಿಳುನಾಡಿನ ತಾಂಜಾವೂರಿನ ರಾಜಮನೆತನದಲ್ಲಿ 1856ರಲ್ಲಿ ಏನಾಗ್ತೈತೆ ಪ್ರಾರಂಭ ಆಗ್ತೈತಿ. ತಮಿಳುನಾಡಿನ ತಾಂಜಾವೂರಿನಲ್ಲಿ ಏನು ಮಾಡ್ತೈತೆ 1856ರಲ್ಲಿ ಈ ಒಂದು ಬಾಲ್ ಬ್ಯಾಡ್ಮಿಂಟನ್ ಏನಾಗುತ್ತೆ ಪ್ರಾರಂಭ ಆಗ್ತೈತಿ. 1954ರಲ್ಲಿ ಬಾಲ್ ಬ್ಯಾಡ್ಮಿಂಟನ್ ಫೆಡರೇಷನ್ ಆಫ್ ಇಂಡಿಯಾ ಏನಾಗ್ತೈತೆ ಸ್ಥಾಪನೆ ಆಗ್ತೈತೆ. ಇದು ಅತ್ಯಂತ ವೇಗದ ಆಟ ಆಗಿರ್ತೈತಿ. ಇನ್ನೇನು ಚುರುಕುತನ ಬೇಕು, ವೇಗ ಬೇಕು, ಇನ್ನೇನು ಬೇಕು, ಬುದ್ಧಿವಂತಿಕೆಯೂ ಕೂಡ ಬೇಕು ಈ ಆಟ ಆಡಬೇಕಾದ್ರೆ. ಈ ಆಟವನ್ನು ಆಡಲು ಹೆಚ್ಚಿನ ಚುರುಕುತನ, ವೇಗ, ಏಕಾಗ್ರತೆ ಬೇಕು. ಚೆಂಡು ಹಳದಿ ಬಣ್ಣದ ಉಣ್ಣೆಯಿಂದ ಮಾಡಲ್ಪಟ್ಟಿರ್ತೈತಿ. ಇದು ಸ್ವಲ್ಪ ರಿಪೀಟ್ ಆಗಿದೆ, ವಿಷಯ ಸ್ವಲ್ಪ ರಿಪೀಟ್ ಆಗಿದೆ, ನಾನು ಸ್ವಲ್ಪ ತಿಳ್ಕೊಳ್ರಿ. ಇಲ್ಲಿ ಚುರುಕುತನ ಬೇಕು, ವೇಗ ಬೇಕು, ಏಕಾಗ್ರತೆ ಬೇಕಾಗ್ತೈತಿ. ಹಳದಿ ಬಣ್ಣದ ಉಣ್ಣೆಯಿಂದ ಇಲ್ಲಿ ನಂತರ ಮಾಡ್ತಾರೆ. ಇದು ಮೂಲತಃ ಭಾರತೀಯ ಆಟವಾಗಿರ್ತೈತಿ. 20ನೇ ಶತಮಾನದಲ್ಲಿ ಮದ್ರಾಸ್ ಕ್ಲಬ್ನಿಂದ ಕೆಲವು ಸುಧಾರಣೆಗಳನ್ನು ಮಾಡ್ತಾರೆ. ಇಲ್ಲಿ ಒಗ್ಗೂಡಿಸಿಕೊಂಡು ಈ ಆಟವನ್ನು ಮುಂದೆ ಏನು ಮಾಡ್ತಾರೆ ಅಂದರೆ ನಿಯಮಗಳಿಂದ ಸುಧಾರಿಸಿತು. ನಿಯಮಗಳ ಪ್ರಕಾರ ಆಟ ಆಡ್ತಾರೆ. 1906ರಲ್ಲಿ ಮೊದಲ ಬಾರಿಗೆ ಮದ್ರಾಸಿನ ಸ್ಟಾಪ್ ಕ್ಲಬ್ನಿಂದ ಏನು ಮಾಡ್ತಾರೆ ಈ ಪಂದ್ಯಾವಳಿಯನ್ನು ಆಯೋಜನೆ ಮಾಡ್ತಾರೆ. 1948 ಮತ್ತು 49ರಲ್ಲಿ ಬ್ಯಾಡ್ಮಿಂಟನ್ ಫೆಡರೇಷನ್ ಮತ್ತು 1954ರಲ್ಲಿ ಇಂಡಿಯನ್ ಬಾಲ್ ಬ್ಯಾಡ್ಮಿಂಟನ್ ಫೆಡರೇಷನ್ ಸ್ಥಾಪನೆ ಆಗ್ತೈತಿ. 1948-49ರಲ್ಲಿ ಬ್ಯಾಡ್ಮಿಂಟನ್ ಫೆಡರೇಷನ್, 1954ರಲ್ಲಿ ಇಂಡಿಯನ್ ಬಾಲ್ ಬ್ಯಾಡ್ಮಿಂಟನ್ ಫೆಡರೇಷನ್ ಸ್ಥಾಪನೆ ಆಗ್ತೈತಿ. ಅಗಲದಲ್ಲಿ ಅರ್ಧ ಭಾಗಕ್ಕೆ 6.09 ಮೀಟರ್, ಸೆಂಟರ್ ಲೈನ್ ಉದ್ದದ ಅರ್ಧ ಭಾಗ 12.19 ಮೀಟರ್ ಸೆಂಟರ್ ಲೈನ್, ಮಧ್ಯದ ಗೆರೆಯಿಂದ ಎರಡೂ ಬದಿಗೆ ಏನು ಇರ್ತೈತೆ ಒಂದು ಕ್ರೇಸ್ ಲೈನ್ ಹಾಗೂ ಗೆರೆಗಳ ದಪ್ಪ ಇರ್ತದೆ 5 mm ಇರ್ತೈತೆ. ಸೆಂಟಿಮೀಟರ್ ಹೇಳಬೇಕಾದ್ರೆ 1/2 ಸೆಂಟಿಮೀಟರ್ ಇರ್ತೈತಿ. ಅಂಕಣವನ್ನು 2 ಭಾಗವಾಗಿ ವಿಂಗಡಿಸಿದ ಎಡ ಮತ್ತು ಬಲ ಅಂಕಣ ಎಷ್ಟಿಲ್ಲಿ ನೋಡಿರಿ 91.1 ಸೆಂಟಿಮೀಟರ್ ಕರೀತಾರೆ. ಏನು ಅಂಕಣವನ್ನು 2 ಭಾಗವಾಗಿ ವಿಂಗಡಿಸಿದ ಎಡ ಮತ್ತು ಬಲ ಅಂಕಣ ಎಂದು 91.1 ಸೆಂಟಿಮೀಟರ್ ಏನಂತಾರೆ ಇದಕ್ಕೆ ಕರೀತಾರೆ. ಸೆಂಟಿಮೀಟರ್ ಹೇಳಬೇಕಾದ್ರೆ ಅಷ್ಟು ಹೇಳಬೇಕಂದ್ರೆ ಇದು 6.09 ಇರ್ತದಲ್ಲ, ಎರಡು ಸೇರಿಸ್ಕೊಂಡು ಎಷ್ಟಾಗ್ತೈತೆ ಅದು 91.1 ಸೆಂಟಿಮೀಟರ್ ಅಂತ ಕರೀತಾರೆ ಅದಕ್ಕೆ. ಚೆಂಡು ನೋಡಿರಿ, ಚೆಂಡು ಉಣ್ಣೆಯಿಂದ ಮಾಡಿದ ಹಳದಿ ಬಣ್ಣದಾಗಿರ್ತೈತಿ. ಉಣ್ಣೆಯಿಂದ ಮಾಡಿರ್ತಾರೆ, ಅದು ಬಣ್ಣ ಹಳದಿ. ಚೆಂಡಿನ ತೂಕ ಎಷ್ಟಿರ್ತದೆ ಹಾಗಾದರೆ 22ರಿಂದ 23 ಗ್ರಾಮ್ ಇರ್ತೈತೆ. ಚಿಕ್ಕ ಬಾಲ್ ಇದೆ. ಚೆಂಡಿನ ವ್ಯಾಸ ಎಷ್ಟಿರ್ತದೆ ಅಂದರೆ 5 ಸೆಂಟಿಮೀಟರ್ ಇರ್ತೈತೆ ವ್ಯಾಸ. 5 ಸೆಂಟಿಮೀಟರ್ನಿಂದ 5.5 ಸೆಂಟಿಮೀಟರ್ ಇರ್ತೈತೆ ವ್ಯಾಸ. ಹೊನಲು ಬೆಳಕಿನ ಪಂದ್ಯದಲ್ಲಿ ಬಿಳಿ ಬಣ್ಣದ ಚೆಂಡು ಬಳಸ್ತಾರೆ. ಹೊನಲು ಒಂದು ಬೆಳಕಿನ ಆಟದಲ್ಲಿ ಏನು ಮಾಡ್ತಾರೆ ಬಿಳಿ ಬಣ್ಣನ ಬಳಸ್ತಾರೆ, ಯಾಕಂದರೆ ಅದು ಸ್ಪಷ್ಟವಾಗಿ ಕಾಣಬೇಕು ಅಂತೇಳಿ. ಇವಾಗ ರ್ಯಾಕೆಟ್ ಅಥವಾ ಬ್ಯಾಟ್ ಹಗುರವಾದ ಮರಗೋಲಿನಿಂದ ತಯಾರಿಸಿದಾಗಿರುತ್ತದೆ ಈ ಒಂದು ಬ್ಯಾಟು. ಇದರ ಉದ್ದ ಎಷ್ಟಿರ್ತದೆ 63.5 ಸೆಂಟಿಮೀಟರ್ನಿಂದ 68.5 ಸೆಂಟಿಮೀಟರ್ ಇರ್ತೈತಿ. ಅದರ ಚೆಂಡು ಹೊಡೆಯುವ ಭಾಗ ಎಷ್ಟಿರ್ತದೆ ಅಂದರೆ 20 ಸೆಂಟಿಮೀಟರ್ನಿಂದ 22 ಸೆಂಟಿಮೀಟರ್ ಅಗಲ ಇರ್ತೈತಿ. ಚೆಂಡು ಹೊಡೆಯುವಂಥ ಭಾಗ ಅದೆಷ್ಟಿರ್ತದೆ 20 ಸೆಂಟಿಮೀಟರ್ನಿಂದ 22 ಸೆಂಟಿಮೀಟರ್ ಅಗಲ ಇರ್ತೈತಿ. 24 ಸೆಂಟಿಮೀಟರ್ನಿಂದ ಮತ್ತು 77 ಸೆಂಟಿಮೀಟರ್ ಚೌಕಗಳಿರ್ತವೆ. ಚೌಕಗಳು ಎಷ್ಟಿರ್ತದೆ ಅಂದರೆ 24 ಸೆಂಟಿಮೀಟರ್ನಿಂದ 27 ಸೆಂಟಿಮೀಟರ್ ಚೌಕಗಳು ಇದಿರ್ತೈತಿ. ಹಾಗಾದರೆ ಬ್ಯಾಟ್ನ ತೂಕ ಎಷ್ಟಿರ್ತದೆ ಅಂದರೆ 180ರಿಂದ 240 ಇರ್ತೈತಿ. ಎಷ್ಟಿರ್ತೈತಿ ತೂಕ 180ರಿಂದ 240 ಇರ್ತೈತಿ. ಇವಾಗ ನೆಟ್ ಬಲೆ, ಇದ್ರ ಉದ್ದ ಎಷ್ಟಿರ್ತದೆ ಅಂದರೆ 13.20 ಮೀಟರ್ ಇರ್ತೈತೆ ಉದ್ದ. ಅಗಲ ಕೇಳಿದ್ರೆ 91 ಸೆಂಟಿಮೀಟರ್ ಇರ್ತೈತೆ. ಮಧ್ಯದಲ್ಲಿ ಚೌಕಗಳು 488 ಸೆಂಟಿಮೀಟರ್ ಏನಿರ್ತೈತೆ ಚೌಕಗಳಿರ್ತವೆ. ಬಲೆಯ ಎತ್ತರ ಎಷ್ಟಿರ್ತದೆ ಅಂದರೆ 184.5 ಸೆಂಟಿಮೀಟರ್ ಇರ್ತೈತೆ. ಇದು ಮಧ್ಯದಿಂದ 182 ಸೆಂಟಿಮೀಟರ್ ಇರುವಂತೆ ಏನು ಮಾಡ್ತಾರೆ ಕಟ್ಟಬೇಕು. ಯಾವುದು ಬಲೆ. ನೆಟ್ಟಿನ ಸುತ್ತಲೂ ಕೆಂಪು ಟೇಪ್ ಇರ್ತೈತೆ. ಪೂರ್ಣ ನೆಟ್ ಬಿಳಿ ಮತ್ತು ನೀಲಿ ಬಣ್ಣದಿಂದ ಹೆಣೆದಿರ್ತಾರೆ.
1088 ಸೆಂಟಿಮೀಟರ್ನ ದಾರದಿಂದ ಚೌಕಾಕಾರವಾಗಿ ಏನು ಮಾಡ್ತಾರೆ, ಈ ನೆಟ್ಟನ್ನು ಹೆಣೆದಿರ್ತಾರೆ. ಇವಾಗ ಕಂಬಗಳ ಎತ್ತರ ನೆಲದಿಂದ ಎಷ್ಟಿರ್ತದೆ ಅಂದರೆ 1.98 ಮೀಟರ್, ಗೆರೆಯಿಂದ ಹೊರಬದಿಗೆ 91.4 ಸೆಂಟಿಮೀಟರ್ ಇರ್ತೈತೆ. ಆಟಗಾರರು 5+3 ಅಂದರೆ 3 ಜನ ಬದಲಿ ಆಟಗಾರ ಇರ್ತಾರೆ, 5 ಜನ ಆಟ ಆಡ್ತಾ ಇರ್ತಾರೆ. ಒಟ್ಟು ಸೇರಿಸಿದರೆ 8 ಜನ. ತೀರ್ಪುಗಾರ ಎಷ್ಟಿರ್ತಾರೆ ಇದರಲ್ಲಿ ಅಂದರೆ 8 ಜನ ತೀರ್ಪುಗಾರ ಇರ್ತಾರೆ. ಒಂದು ರೆಫ್ರಿ ಆಗಬೇಕಿದು, ರೆಫ್ರಿ, ಸ್ಕೋರರು, ಅಂಪೈರು, ಅಸಿಸ್ಟೆಂಟ್ ಸ್ಕೋರರು, 2 ಲೈನ್ ಜಡ್ಜಸ್, ಟೋಟಲ್ 6 ಜನ. ಆಲ್ಮೋಸ್ಟ್ ಎಲ್ಲ ಕಡೆಯಲ್ಲಿ 6 ಜನ ಇದ್ದಾರೆ. ಸಬ್ ಸ್ಪಾಟ್ ಅಂದರೆ ಬದಲಿ ಆಟಗಾರರು. ನೋಡಿದ್ರು, ತಂಡದ ಮುಖ್ಯಸ್ಥರು ತನ್ನ ಕೈ ಮೇಲೆತ್ತಿ ಆಟಗಾರರ ಬದಲಾವಣೆಯನ್ನು ಕೂರಬಹುದು. ಚೆಂಡು ಸ್ಥಗಿತಗೊಂಡ ನಂತರ ಬದಲಾವಣೆ ಮಾಡಬೇಕು ಹಾಗೂ ಎಷ್ಟು ಸಲ ಬೇಕಾದರೂ ಸಹ ಏನು ಮಾಡ್ಬೋದು, ಆಟಗಾರರನ್ನು ಬದಲಾಯಿಸ್ಕೊಳ್ಬೋದು. ಈಗ ಸಂಕ್ಷಿಪ್ತ ನಿಯಮಗಳು, ಎಷ್ಟು ಸಲ ಬೇಕಾದ್ರೂ ಆಟಗಳನ್ನು ಬದಲಾಯಿಸ್ಕೋಬೋದು, ನೆನ್ಬಿಟ್ಕೋಬೇಕು. ನೋಡ್ರಿ, ಸಂಕ್ಷಿಪ್ತ ನಿಯಮಗಳು ಅಂತ ನೋಡ್ಕೊಂಡು ನಿಯಮಗಳು ಹೆಂಗೆ ಆಟ ಆಡಬೇಕು ಅಂತೇಳಿ. ಆಟದ ಪ್ರಾರಂಭದಲ್ಲಿ ಮೊದಲು ಸರ್ವಿಸ್ ತಂಡ 5 ಆಟಗಾರರ ಸರದಿ ಮುಗಿಸಿ. ಆಟ ಪ್ರಾರಂಭದಲ್ಲಿ ಮೊದಲು ಸರ್ವಿಸ್ ತಂಡ ಏನು ಮಾಡಬೇಕಂದ್ರೆ 5 ಆಟಗಾರರ ಸರದಿ ಮುಗಿಸಿ ನಂತರ ವಿರೋಧ ತಂಡಕ್ಕೆ ಕೊಡಬೇಕು. 5 ಜನ ಮುಗಿದ ಮೇಲೆ ವಿರೋಧ ತಂಡಕ್ಕೆ ಕೊಡಬೇಕು. ನಂತರ ವಿರೋಧ ತಂಡದ ಆಟಗಾರರ 5 ಜನರ ಸರದಿ ಮುಗಿಸಿದ ನಂತರ ಮತ್ತೇನು ಮಾಡಬೇಕು, ವಿರೋಧ ತಂಡಕ್ಕೆ ಸರ್ವಿಸ್ ನೀಡಬೇಕು. ಹೀಗೆ ಕ್ರಮವಾಗಿ ಏನು ಮಾಡ್ತದೆ, ಮುಂದುವರಿತೈತೆ. ಇವರು 5 ಜನ ಮಾಡಿದ್ಮೇಲೆ ಅವರಿಗೆ, ಅವರ 5 ಜನ ಮೇಲೆ ಇವರಿಗೆ, ಈ ರೀತಿ ಕ್ರಮಬದ್ಧವಾಗಿ ಆಡಬೇಕಿದೆ. ಅಂಪೈರ್ ಆಟ ಪ್ರಾರಂಭಿಸೋಕ್ಕಿಂತ ಮುಂಚೆ ಏನು ಮಾಡಬೇಕಂದ್ರೆ ಎರಡೂ ತಂಡಗಳಿಗೆ ಒಂದೊಂದು ಸರ್ವಿಸ್ ಅಂದರೆ ಅಭ್ಯಾಸದ ಸರ್ವಿಸನ್ನು ಕೊಟ್ಟು ನಂತರ ಪ್ಲೇ ಎಂದು ಹೇಳುವ ಮುಖಾಂತರ ಏನು ಮಾಡ್ತಾರೆ, ಪಂದ್ಯವನ್ನು ಪ್ರಾರಂಭಿಸ್ತಾರೆ. ಒಂದೊಂದು ಸರಿ ಇಬ್ಬರಿಗೆ ಸರ್ವಿಸ್ ಮಾಡೋಕ್ಕೆ ಪ್ರಾಕ್ಟೀಸ್ಗೋಸ್ಕರ ಒಂದು ಸರಿ ಕೊಡಬೇಕು, ಆಮೇಲೆ ಪ್ಲೇ ಅಂಥೇಳಿ ಗೇಮ್ಸನ್ನು ಪ್ರಾರಂಭ ಮಾಡಬೇಕು. ಸರ್ವಿಸ್ ಮಾಡುವಾಗ ಮೊದಲು ಬಲ ಅಂಕಣದಿಂದ ಎದುರಾಳಿಯ ಎಡ ಅಂಕಣಕ್ಕೆ ಏನು ಮಾಡಬೇಕು, ಡೈಗ್ನಲ್ ಆಗಿ ಬಾಲ್ ಕಳಿಸಬೇಕು. ನೋಡ್ರಿ, ಇದು ಅಂಕಣ ಅಂತ ಹೇಳ್ಕೊಳ್ರಿ. ಇದು ಬಲ, ಇದು ಎಡ, ಇದು ಬಲ, ಇದು ಎಡ, ಡೈಗ್ನಲ್ ಆಗಿ ನೋಡ್ರಿ. ಸರ್ವಿಸ್ ಮಾಡುವಾಗ ಮೊದಲು ಬಲ ಅಂಕಣದಿಂದ ಎದುರಾಳಿಗೆ ಎಡ ಅಂಕಣಕ್ಕೆ ಅಂದರೆ ಡೈಗ್ನಲ್ ಆಗಿ ಬಾಲ್ ಕಳಿಸಬೇಕು. ಪ್ರತಿ ಬಾರಿ ಪಾಯಿಂಟ್ ಗಳಿಸಿದ ನಂತರ ಸರ್ವಿಸ್ನ ಸ್ಥಾನ ಏನು ಮಾಡಬೇಕು, ಎಡ ಬಲ ಬದಲಾಯಿಸಬೇಕು. ಏನು ಮಾಡಬೇಕು, ಈ ಥರ ಶಟಲ್ ಬ್ಯಾಡ್ಮಿಂಟನ್ ಥರನೇ ಇರ್ತದೆ ಇದನ್ನು ಒಂದು. ಪ್ರತಿ ಪಂದ್ಯವು 3 ಸೆಟ್ಗಳನ್ನು ಹೊಂದಿದ್ದು. ಪ್ರತಿ ಪಂದ್ಯವನ್ನು 3 ಸೆಟ್ ಹೊಂದಿದೆ. ಪ್ರತಿ ಸೆಟ್ನಲ್ಲಿ 29 ಅಂಕಗಳನ್ನು ಪಡೆದ ತಂಡ ಆ ಸೆಟ್ಟನ್ನು ಏನು ಮಾಡುತ್ತೆ, ವಿಜಯ ಆದಂತೆ ಅರ್ಥ. ಪ್ರತಿ ಸೆಟ್ನಲ್ಲಿ ಯಾವುದೇ ತಂಡ ಮೊದಲು 8, 15, 21 ಅಂಕ ಪಡೆದಾಗ ಅಂಕಣ ಏನು ಮಾಡಬೇಕು, ಬದಲಾಯಿಸಬೇಕು. ಗೆದ್ದ ತಂಡದ ಸ್ಕೋರ್ ಸೋತ ತಂಡಕ್ಕಿಂತ 2 ಅಂಕ ಏನು ಮಾಡಬೇಕು, ವ್ಯತ್ಯಾಸ ಇರಬೇಕು. ಗೆದ್ದ ತಂಡ ಸೋತ ತಂಡಕ್ಕಿಂತ 2 ಅಂಕಗಳ ಒಂದು ಸ್ಕೋರಲ್ಲಿ ಅಂತರ ಇರಬೇಕು. 2 ಸೆಟ್ಗಳನ್ನು ಗೆದ್ದ ತಂಡವನ್ನು ವಿಜಯಿ ತಂಡ ಅಂತೇಳಿ ಘೋಷಿಸ್ತಾರೆ. 2 ಸೆಟ್ ಯಾವುದು ಇರ್ತದೋ ಅದಕ್ಕೇನಾಗಿ ನೀವು ವಿಜಯಿ ಅಂತೇಳಿ ಘೋಷಿಸ್ತೀವಿ. ಮೊದಲ ಸೆಟ್ ಮುಗಿಸಿದ ನಂತರ 2ನೇ ಸೆಟ್ಟನ್ನು ಮೊದಲ ಸೆಟ್ ಗೆದ್ದ ತಂಡದವರು ಮೊದಲ ಸೆಟ್ನ ವಿರುದ್ಧ ಅಂಕಣದಿಂದ ಸರ್ವಿಸ್ ಮಾಡುವರು. ನೋಡ್ರಿ, ಮೊದಲ ಸೆಟ್ ಗೆದ್ದಂತಹ ತಂಡ ಏನು ಮಾಡ್ತಾರೆ ಅಂದರೆ 2ನೇ ಸೆಟ್ಟನ್ನು ಮೊದಲ ಸೆಟ್ ಗೆದ್ದ ತಂಡದವರು ಮೊದಲ ಸೆಟ್ನ ವಿರುದ್ಧ ಅಂಕಣದಿಂದ ಏನು ಮಾಡ್ತಾರೆ, ಸರ್ವಿಸನ್ನು ಮಾಡ್ತಾರೆ. ಸರ್ವರ್ನು ಯಾವಾಗಲೂ ತನ್ನ ಮೊದಲ ಸರ್ವಿಸನ್ನು ಬಲ ಅಂಕಣದಿಂದಲೇ ಪ್ರಾರಂಭಿಸಬೇಕು. ಸರ್ವಿಸ್ ಮಾಡುವವನು ಯಾವಾಗಲೂ ಏನು ಮಾಡಬೇಕಂದ್ರೆ ಬಲ ಅಂಕಣದಿಂದಲೇ ಸರ್ವಿಸ್ ಮಾಡಬೇಕು. ಸರ್ವರನ್ನು ತಪ್ಪು ಮಾಡಿದರೆ ಏನು ಮಾಡ್ತಾರೆ, ಸರ್ವಿಸ್ ಕಳ್ಕೊಳ್ತಾನೆ. ಸರ್ವರ್ ತಪ್ಪು ಮಾಡಿದಂದರೆ ಎದುರಾಳಿ ತಂಡಕ್ಕೆ ಸರ್ವಿಸನ್ನು ಕೊಡ್ತಾರೆ. ಎದುರಾಳಿ ತಂಡದವರು ತಪ್ಪು ಮಾಡಿದರೆ ಸರ್ವಿಸ್ ತಂಡಕ್ಕೆ ಏನು ಮಾಡ್ತೈತೆ, ಅಂಕಕ್ಕೆ ದೊರೀತೈತಿ. ಅಂದರೆ ಎದುರಾಳಿಯವರು ಏನಾದರೂ ತಪ್ಪು ಮಾಡಿದರೆ ಸರ್ವಿಸ್ ತಂಡಕ್ಕೆ ಏನು ಮಾಡ್ತೈತಿ, ಅಂಕ ದೊರೀತೈತಿ. ಮೊದಲ ಸೆಟ್ ಮುಗಿದ ನಂತರ 2ನೇ ಸೆಟ್ಗೆ 2 ನಿಮಿಷ ಏನಿರ್ತದೆ ವಿಶ್ರಾಂತಿ ಇರ್ತೈತಿ. ಒಂದು ವೇಳೆ ಎರಡೂ ತಂಡಗಳು ಒಂದೊಂದು ಸೆಟ್ಟನ್ನು ಗೆದ್ದರೆ 3ನೇ ಸೆಟ್ನಲ್ಲಿ ಪ್ರಾರಂಭಿಸುವ ಮುಂಚಿತವಾಗಿ ಏನು ಮಾಡ್ತಾರೆ, 5 ನಿಮಿಷ ವಿಶ್ರಾಂತಿ ಕೊಡ್ತಾರೆ. 2 ತಂಡಗಳು ಏನು ಮಾಡ್ತಾರೆ, 2 ಸೆಟ್ ಗೆದ್ದರೆ 3ನೇ ಸೆಟ್ ಪ್ರಾರಂಭಿಸೋಕ್ಕಿಂತ ಮುಂಚೆ ಏನು ಮಾಡ್ತಾರೆ, ಅಲ್ಲಿ 5 ನಿಮಿಷ ವಿಶ್ರಾಂತಿ ಕೊಡ್ತಾರೆ. ಆದರೆ ಫಸ್ಟಲ್ಲಿ ಏನು ಮಾಡ್ತಿದ್ರು, 1 ಸೆಟ್ ಮುಗಿನ 2 ನಿಮಿಷ ವಿಶ್ರಾಂತಿ ಕೊಡ್ತಾಯಿದ್ರು. ವಿಶೇಷ ಸಂದರ್ಭದಲ್ಲಿ ಹೊರತುಪಡಿಸಿ ಪಂದ್ಯ ನಡೆಯುತ್ತಿರುವಾಗ ತೀರ್ಪುಗಾರನ್ನು ಬದಲಾಯಿಸುವಂತಿಲ್ಲ. ವಿಶೇಷ ಸಂದರ್ಭವನ್ನು ಬಿಟ್ಟರೆ ಬೇರೆ ಸಮಯದಲ್ಲಿ ಏನು ಮಾಡೋಂಗಿಲ್ಲ, ತೀರ್ಪುಗಾರರನ್ನು ಬದಲಾಯಿಸುವಂತಿಲ್ಲ. ರ್ಯಾಲಿ ಸಮಯದಲ್ಲಿ ಅಂಕಣದಿಂದ ಹೊರಕ್ಕೆ ಹೋಗುತ್ತಿರುವ ಬಾಲನ್ನು ಆಟಗಾರರು ಆಡಲು ಪ್ರಯತ್ನಿಸಿದರೆ ಅದನ್ನು ಟ್ರೈ ಎಂದು ಪರಿಗಣಿಸಿ ಎದುರಾಳಿ ತಂಡಕ್ಕೆ ಅಂಕ ಕೊಡುವರು. ಸರ್ವಿಸ್ದಾರನ ಅಂಕಣದವರು ಏನಾಗಿರ್ತಾರೆ, ಸರ್ವಿಸ್ ಕಳೆದುಕೊಳ್ತಾರೆ.
ನೋಡ್ರಿ, ರ್ಯಾಲಿ ಸಮಯದಲ್ಲಿ ಅಂಕಣದಿಂದ ಹೊರಗೆ ಹೋಗುತ್ತಿರುವಂತಹ ಬಾಲನ್ನು ಆಟಗಾರನು ಏನಾದರೂ ಆಡಲು ಪ್ರಯತ್ನಿಸಿದರೆ ಅದನ್ನು ಏನಂತೀವಿ ಟ್ರೈ ಅಂತೇಳಿ ಪರಿಗಣಿಸಿ ಎದುರಾಳಿ ತಂಡಕ್ಕೆ ಏನು ಮಾಡ್ತೀವಿ ಅಂಕ ಕೊಡುವವರು. ಹಾಗೆ ಸರ್ವಿಸ್ದಾರನ ಅಂಕಣದವರು ಏನು ಮಾಡಬೇಕು, ಅಂಕಣದವರೇ ಆದರೆ ಸರ್ವಿಸ್ ಕಳೆದುಕೊಳ್ತಾನೆ. ಅವರೇ ಸರ್ವಿಸ್ ಮಾಡೋವರಿದ್ದರೂ ಕೂಡ ಅವರೇ ಏನು ಮಾಡ್ತಾರೆ, ಸರ್ವಿಸನ್ನು ಕಳ್ಕೊಳ್ತಾರೆ ಅಂತ ಅರ್ಥ. ತೀರ್ಪುಗಾರರು ಪಂದ್ಯ ನಡೆಯುವಾಗ ಯಾವ ತಂಡ ಅಂಕ ಗಳಿಸುತ್ತದೆಯೋ ಆ ತಂಡದ ಸರ್ವಿಸ್ ಮಾಡುವವರ ಕ್ರಮ ಸಂಖ್ಯೆ ಮತ್ತು ಆ ತಂಡದ ಅಂಕವನ್ನು ಏನು ಮಾಡ್ತಾರೆ, ಪ್ರಕಟಿಸ್ತಾರೆ. ನಂತರ ಎದುರಾಳಿ ತಂಡದ ಅಂಕವನ್ನು ಪ್ರಕಟಿಸ್ತಾರೆ. ಏನು ಮಾಡ್ತಾರೆ, ತೀರ್ಪುಗಾರರು ಪಂದ್ಯ ನಡೀತುವಾಗ ಯಾವ ತಂಡ ಅಂಕ ಗಳಿಸ್ತಾ ಇದೆಯೋ ಆ ತಂಡದ ಸರ್ವಿಸ್ ಮಾಡುವವರ ಕ್ರಮ ಸಂಖ್ಯೆ ಮತ್ತು ಆ ತಂಡದ ಅಂಕ ಏನು ಮಾಡ್ತಾರೆ, ಹೇಳ್ತಾ ಇರ್ತಾರೆ. ನಂತರ ಎದುರಾಳಿ ತಂಡದ ಅಂಕವನ್ನು ಏನು ಮಾಡ್ತಾರೆ, ಅವರು ಪ್ರಕಟಿಸ್ತಾರೆ. ಉದಾಹರಣೆಗೆ ಹೇಳಬೇಕಾದ್ರೆ ಥರ್ಡ್ ಹ್ಯಾಂಡ್ ಅಂತ ಈ ರೀತಿ ಹೇಳ್ತಾರೆ. ಇವಾಗ 15ಕ್ಕೆ ಏನು ಮಾಡಿದ್ದಾರೆ, 11 ಅಂಕಗಳನ್ನು ಗಳಿಸಿದ್ದಾರೆ. ಈ ರೀತಿ ಹೇಳಬೇಕು. ಯಾವುದೇ ಸಂದರ್ಭದಲ್ಲಿ ಒಂದು ಪಂದ್ಯವು ಆಟದ ಮಧ್ಯದಲ್ಲಿ ನಿಂತರೆ, ಯಾವುದೇ ಒಂದು ಸಂದರ್ಭದಲ್ಲಿ ಒಂದು ಪಂದ್ಯವು ಆಟದ ಮಧ್ಯದಲ್ಲಿ ನಿಂತರೆ ಪುನಃ ಪಂದ್ಯವನ್ನು ಆ ಅಂಕಣದಲ್ಲಿ ಏನು ಮಾಡಬೇಕು, ಪ್ರಾರಂಭಿಸಬೇಕು. ಯಾವ ಅಂಕಣದಲ್ಲಿ ನಿಂತೋಗಿದೆಯೋ ಆ ಅಂಕಣದಲ್ಲಿ ಪ್ರಾರಂಭಿಸಬೇಕು. ಚೆಂಡು ವಿರೂಪಗೊಂಡಾಗ ಅಥವಾ ಆಡಲು ಯೋಗ್ಯವಲ್ಲದ ಅಂದರೆ ನೀರಿನಲ್ಲಿ ನೆನೆದ ಸಂದರ್ಭಗಳನ್ನು ಹೊರತುಪಡಿಸಿ ಚೆಂಡನ್ನು ಏನು ಮಾಡೋಂಗಿಲ್ಲ, ಬದಲಾಯಿಸುವಂತಿಲ್ಲ. ಚೆಂಡು ಯಾವಾಗಾದರೂ ವಿರೂಪಗೊಂಡ್ರೆ ಅಥವಾ ಆಡಲು ಯೋಗ್ಯವಾಗದಿದ್ದರೆ ಅಥವಾ ನೀರಿನಲ್ಲಿ ನೆನೆದರೆ ಅವು ಏನು ಮಾಡ್ತೀವಿ, ಆ ಚೆಂಡನ್ನು ಹೊರತುಪಡಿಸಿ ಚೆಂಡನ್ನು ಬದಲಾಯಿಸುವಂತೆ. ಆ ಒಂದು ಸಂದರ್ಭ ಬಿಟ್ಟರೆ ಬೇರೆ ಸಂದರ್ಭದಲ್ಲಿ ಚೆಂಡನ್ನು ಬದಲಾವಣೆ ಮಾಡ್ಕೊಳ್ಳೋಂಗಿಲ್ಲ ಅಂತ ಅರ್ಥ. ಈ ಕೆಳಗಿನ ಸಂದರ್ಭದಲ್ಲಿ ತಪ್ಪು ಅಂತೇಳಿ ಪರಿಗಣಿಸ್ತೀವಿ. 2 ಸಲ ಚೆಂಡು ರ್ಯಾಕೆಟ್ಗೆ ಬಡಿತಿರೋದಕ್ಕೆ ಏನಂತೀವಿ, ಡಬಲ್ ಟಚ್ ಅಂಥೇಳಿ ಅದೇನು ಮಾಡ್ತೀವಿ ನಾವು, ಫಾಲ್ ಅಂತೇಳಿ ಹೇಳ್ತೀವಿ. ತಪ್ಪು ಅಂತೇಳಿ ಪರಿಗಣಿಸ್ತೀವಿ. 2 ರ್ಯಾಕೆಟ್ಗಳು ಚೆಂಡನ್ನು ಮುಟ್ಟಿದರೆ ಅದು ಕೂಡ ತಪ್ಪು. 2 ರ್ಯಾಕೆಟ್ಗಳು ಚೆಂಡನ್ನು ಮುಟ್ಟಿದರೆ ಅವು ಕೂಡ ಏನಾಗ್ತೈತೆ, ತಪ್ಪಾಗ್ತೈತೆ. ಬಾಲನ್ನು ಹಿಂದಿರುಗಿಸಿದ ನಂತರ ಇಬ್ಬರು ಆಟಗಾರರು ರ್ಯಾಕೆಟನ್ನು ಒಂದಕ್ಕೊಂದು ತಗಲಿದಾಗ ಅಥವಾ ಕ್ಲ್ಯಾಶ್ ಆಗಿದ್ದಾಗ ಅದನ್ನು ಕೂಡ ತಪ್ಪು ಅಂತೇಳಿ ಪರಿಗಣಿಸ್ತೀವಿ. ಚೆಂಡು ಅಂಕಣದಿಂದ ಹೊರಗೆ ಬಿದ್ದರೆ ಅದು ಬಾಲ್ ಔಟ್ ಅಂಥೇಳಿ ಕರಿತೀವಿ. ಚೆಂಡನ್ನು ಹೊಡೆಯುವ ಯತ್ನದಲ್ಲಿ ಒಬ್ಬ ಆಟಗಾರನ ಬಲೆಯನ್ನು ಸ್ಪರ್ಶಿಸಿದರೆ ಅಥವಾ ನೆಟ್ ಲೈನನ್ನು ಕಾಲಿನಿಂದ ಮುಟ್ಟಿದರೆ ಮತ್ತು ನೆಟ್ನ ಮೇಲಿಂದ ರ್ಯಾಕೆಟ್ ದಾಟಿಸಿದರೆ ಅದು ಕೂಡ ಏನಾಗ್ತೈತೆ, ತಪ್ಪಾಗ್ತೈತೆ. ಆಟ ನಡೆದಾಗ ಆಟಗಾರನಾಗಲಿ ಅಥವಾ ಅವನ ರ್ಯಾಕೆಟ್ ಆಗಲಿ ಮಧ್ಯಗೆರೆಯ ದಾಟಿದರೆ ಅದು ಕೂಡ ತಪ್ಪು. ಆಟ ನಡೆದಾಗ ಆಟಗಾರನಾಗಲಿ ಅಥವಾ ಅವನ ರ್ಯಾಕೆಟ್ ಆಗಲಿ ಮಧ್ಯಗೆರೆಯ ದಾಟಿದರೆ ಅದು ಕೂಡ ತಪ್ಪು ಅಂತೇಳಿ ಹೇಳ್ತೀವಿ. ಇವಾಗ ಕೆಳಗಣ ಸಂದರ್ಭದಲ್ಲಿ ಸರ್ವಿಸ್ ತಪ್ಪು ಅಂತೇಳಿ ಪರಿಗಣಿಸ್ತೀವಿ. ಯಾವಾಗ ಅಂತಂದರೆ ಸರ್ವಿಸ್ ನಾವು ಯಾವಾಗ ಕಂಡ್ಕೊಳ್ತೀವಿ ಅಂತ ಹೇಳಿದ್ರಿ, ಸರ್ವಿಸ್ ಮಾಡುವಾಗ ಸರ್ವಿಸ್ ಮಾಡುವವನ 2 ಕಾಲು ನೆಲದ ಸಂಪರ್ಕ ಹೊಂದಿಲ್ಲದಿದ್ದರೆ ಅವಾಗ ಏನಾಗ್ತೈತಿ, ಅದು ಫಾಲ್ ಔಟ್ ಆಗ್ತೈತಿ. ಸರ್ವಿಸ್ ಕಳ್ಕೊಳ್ತಾರೆ ಆ ಸಂದರ್ಭದಲ್ಲಿ. ಬ್ಯಾಟ್ ಅಥವಾ ಬಾಲಿನ ಸಂಪರ್ಕ ಸರ್ವಿಸ್ ಮಾಡುವವನ ಸೊಂಟದಿಂದ ಮೇಲಕ್ಕೆ ಸಂಪರ್ಕ ಹೊಂದಿದರೆ ಅವಾಗ ಕೂಡ ಏನಾಗ್ತೈತಿ, ಅದು ಓವರ್ ಹೆಡ್ ಅಂತೇಳಿ ಕರಿತೀವಿ. ಅವಾಗ ಕೂಡ ಏನು ಮಾಡ್ತಾರೆ, ಸರ್ವಿಸ್ ಕಳ್ಕೊಳ್ತಾನೆ. ತಪ್ಪು ಅಂಕಣದಿಂದ ಸರ್ವಿಸ್ ಮಾಡಿದರೆ ಅದು ಕೂಡ ಏನಾಗ್ತೈತಿ, ಅಲ್ಲಿ ಸರ್ವಿಸ್ ಫಾಲ್ ಆಗ್ತೈತಿ. ಎದುರಾಳಿ ತಂಡದ ಆಟಗಾರರು ರ್ಯಾಲಿ ಮಾಡಿದ ಬಾಲ್ ನೆಟ್ಗೆ ಸಂಪರ್ಕ ಹೊಂದಕ್ಕಿಂತ ಮುಂಚೆ ಚೆಂಡನ್ನು ವಾಪಸ್ ಎದುರಾಳಿ ಅಂಕಣಕ್ಕೆ ಕಳಿಸಿದರೆ ಅವು ಕೂಡ ಏನಾಗ್ತೈತಿ, ಸರ್ವಿಸ್ ಹೋಗ್ತೈತಿ. ಸರ್ವಿಸ್ ಮಾಡುವಾಗ ಚೆಂಡು ಬಲೆಗೆ ತಾಗಿದರೆ ಮತ್ತು ಅಂಕಣದಿಂದ ಹೊರಗೆ ಬಿದ್ದರೆ ಅವಾಗ ಕೂಡ ಏನಾಗ್ತೈತೆ, ಸರ್ವಿಸ್ ಹೋಗ್ತೈತೆ. ಸರ್ವಿಸ್ ಮಾಡುವಾಗ ಬ್ಯಾಟ್ ಸೈಡ್ ಲೈನ್ ಮತ್ತು ಸೆಂಟ್ರಲ್ ಲೈನ್ನಿಂದ ಹೊರಗೆ ಹೋದರೆ ಅವಾಗ ಕೂಡ ಸರ್ವಿಸ್ ಕಳ್ಕೊತೀವಿ. ಸರ್ವಿಸ್ ಮಾಡಲು ಸಿದ್ಧನಾಗಿದ್ದಾಗ ಬಾಲನ್ನು ಬ್ಯಾಟ್ನಿಂದ ನೆಲಕ್ಕೆ ಹೊಡೆದು ನಂತರ ಸರ್ವಿಸ್ ಮಾಡಲು ಪ್ರಾರಂಭಿಸಿದರೆ ಅವಾಗ ಕೂಡ ಏನಾಗ್ತೈತಿ, ಸರ್ವಿಸ್ ಕಳ್ಕೊತೀವಿ. ತನ್ನ ಸರದಿ ಇಲ್ಲದಿದ್ದಾಗ ಕೂಡ ಸರ್ವಿಸ್ ಮಾಡಿದರೆ ಅದು ಕೂಡ ಏನಾಗ್ತೈತಿ, ಸರ್ವಿಸ್ ಹೋಗ್ತೈತಿ. ಅಲ್ಲೂ ಕೂಡ ಸರ್ವರನ್ನು ಸರ್ವಿಸ್ ಮಾಡುವಾಗ ಕ್ರಿಸ್ ಲೈನ್ ಗೆರೆ ಏನು ಮಾಡಿ ತುಳಿದು ಸರ್ವಿಸ್ ಮಾಡಿದರೆ ಆ ಸಂದರ್ಭದಲ್ಲಿ ಏನು ಮಾಡ್ತೀವಿ ನಾವು, ಸರ್ವಿಸ್ ಕಸಿದ್ಕೊಳ್ತೀವಿ, ಅದು ಸರ್ವಿಸ್ ಹೋಗ್ತೈತಿ ಆಟಗಾರ. ವಿರುದ್ಧ ಪಂಗಡದವರು ಸಿದ್ಧರಾಗದಿದ್ದಾಗ ಅಥವಾ ಅಂಪೈರ್ ಸೀಟಿ ಹಾಕುವ ಪೂರ್ವದಲ್ಲಿ ಏನಾದರೂ ಸರ್ವಿಸ್ ಮಾಡಿದರೆ, ತಪ್ಪುಗಳನ್ನು ಮಾಡಿದರೆ ಒಂದು ಗುಣ ಅಥವಾ ಸರ್ವಿಸ್ ಏನು ಮಾಡ್ತೀವಿ, ಅವಾಗ ಕಳ್ಕೊಳ್ತೀವಿ. ಇಷ್ಟೆಲ್ಲ ಸಂದರ್ಭದಲ್ಲಿ ಏನು ಮಾಡ್ತೀವಿ, ಸರ್ವಿಸನ್ನು ಕಳ್ಕೊಳ್ತೀವಿ ನಾವು. ಇವಾಗ ಇಲ್ಲಿ ಬಳಸುವಂಥ ಸ್ಕಿಲ್ಗಳಿವೆ ನೋಡಿರಿ. ಇಲ್ಲಿ ನಾವು ಡ್ರಾಪಿಂಗ್ಸ್ ಅಂತ ಬಳಸ್ತೀವಿ, ಕೌಶಲ್ಯಗಳು. ಸ್ಮ್ಯಾಸಿಂಗ್, ಡೈರೆಕ್ಟ್ ಸ್ಮ್ಯಾಸಿಂಗ್, ಸ್ಪಿನ್ ಸ್ಮ್ಯಾಸಿಂಗ್, ಡೈರೆಕ್ಟ್ ಸ್ಮ್ಯಾಸಿಂಗ್. ಹಾಗೆ ಪ್ಲೇಸ್ಮೆಂಟ್, ಸರ್ವಿಸ್, ರಿಸೀವಿಂಗ್, ಟಾಸಿಂಗ್, ಸ್ಕೋಯಿಂಗ್. ಇವೆಲ್ಲ ಏನು ನಾವು ಬಾಲ್ ಬ್ಯಾಡ್ಮಿಂಟನ್ನಲ್ಲಿ ಬಳಸುವಂತಹ ಪದಗಳು. ಇವಾಗ ಅರ್ಜುನ್ ಪ್ರಶಸ್ತಿ ಪಡೆದವರು ಯಾರು ಬಾಲ್ ಬ್ಯಾಡ್ಮಿಂಟನ್ನಲ್ಲಿ ಅಂತಂದರೆ ಕರ್ನಾಟಕದ ಶ್ರೀಮತಿ ಬಿ ಜಯಮ್ಮ,
ಮತ್ತು ಶ್ರೀ ಇಕ್ಬಾಲ್ ಇವರು ಏನು ಮಾಡ್ತಾರೆ ಅರ್ಜುನ್ ಪ್ರಶಸ್ತಿಯನ್ನು ಬಾಲ್ ಬ್ಯಾಡ್ಮಿಂಟನ್ನಲ್ಲಿ ಪಡೀತಾರೆ. ಸ್ಟಾರ್ ಆಫ್ ಇಂಡಿಯಾ ಪ್ರಶಸ್ತಿ ಮಹಿಳಾ ವಿಭಾಗದಲ್ಲಿ ಪಡೆದವರು ಯಾರಂದರೆ ಶಕುಂತಲಾ ದೇವಿ. ಪುರುಷ ವಿಭಾಗದಲ್ಲಿ ಎನ್.ಎ. ನಾರಾಯಣ್, ಎಚ್.ಡಿ. ಸುಧಾಕರ್, ಮಹಾದೇವ್ ಗೌಡ, ವಿಕ್ಟರ್ ವೆಂಕಟರಾಜು, ಮೊಹಮ್ಮದ್ ಅಲಿಯಾಸ್. ವೆಂಕಟರಾಜು ಅಂದರೆ ಮೊಹಮ್ಮದ್ ಅಲಿಯಾಸ್, ವೆಂಕಟರಾಜು ಬೇರೆ, ಮೊಹಮ್ಮದ್ ಅಲಿಯಾಸ್ ಬೇರೆ. ಜಿ.ಬಿ. ನಾಗರಾಜ್ ಇವರೆಲ್ಲ ಏನು ಮಾಡ್ತಾರೆ ಅರ್ಜುನ ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ. ಹಾಗೂ ಏಕಲವ್ಯ ಪ್ರಶಸ್ತಿ ಪಡೆದವರು ಯಾರು ಅಂದರೆ ಶ್ರೀ ಧ್ರುವಕುಮಾರ್, ಸುದರ್ಶನ್ ಪುಟ್ಟರಾಜು, ಆರ್.ಎಸ್. ಶ್ರೀನಿವಾಸರಾಜ್, ಮೊಹಮ್ಮದ್ ಅಲಿಯಾಸ್, ಚಂದ್ರಶೇಖರ್, ಜಿ.ಬಿ. ನಾಗರಾಜ್, ಮಹಾದೇವ್ ಗೌಡ ಇವರೆಲ್ಲ ಏನು ಮಾಡ್ತಾರೆ ಏಕಲವ್ಯ ಪ್ರಶಸ್ತಿಯನ್ನು ಪಡ್ಕೋತಾರೆ. ಇಲ್ಲ ಸೂಚನೆ ಕೊಟ್ಟಿದ್ದಾರೆ ನೋಡಿರಿ. ರಾಷ್ಟ್ರ ಮಟ್ಟದಲ್ಲಿ ಕರ್ನಾಟಕ ರಾಜ್ಯದ ಮಹಿಳೆಯರು ಸತತವಾಗಿ 33 ಪ್ರಶಸ್ತಿಗಳನ್ನು ಗಳಿಸಿದ ವಿಶಿಷ್ಟ ಸಾಧನೆಯಲ್ಲಿ ಮಾಡಿದ್ದಾರೆ. ರಾಷ್ಟ್ರ ಮಟ್ಟದಲ್ಲಿ ಏನು ಮಾಡಿದಾರಂತೆ ಕರ್ನಾಟಕ ರಾಜ್ಯದ ಮಹಿಳೆಯರು ಸತತವಾಗಿ 33 ವರ್ಷ ಏನು ಮಾಡಿದಾರಂತೆ ಈ ಒಂದು ಬಾಲ್ ಬ್ಯಾಡ್ಮಿಂಟನ್ನಲ್ಲಿ ಏನು ಮಾಡಿದ್ದಾರೆ ನಮ್ಮ ಸಾಧನೆಯನ್ನು ಮಾಡಿದ್ದಾರೆ ಅಂತೇಳಿ ಹೇಳ್ತಿದ್ದಾರೆ. ಇಲ್ಲಿವರೆಗೆ ಏನು ಮಾಡಿ ಬಾಲ್ ಬ್ಯಾಡ್ಮಿಂಟನ್ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡಿದ್ವಿ. ಈ ಒಂದು ಬಾಲ್ ಬ್ಯಾಡ್ಮಿಂಟನ್ಗೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳನ್ನು ಏನು ಮಾಡೋಣ ಮುಂದಿನ ತರಗತಿಯಲ್ಲಿ ನೋಡೋಣ. ಇಲ್ಲಿಗೆ ನಾನು ಏನು ಮಾಡ್ತೀನಿ ಅಂದರೆ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ವಾಚ್ ಮಾಡಿ, ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್.